ನಮಸ್ತೆ, ಕ್ಯೂರಿಯಸ್ ಕನ್ನಡ ಚಾನಲ್ಗೆ ಸ್ವಾಗತ. ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ನು ದೇವಿ ಮೈ ಮೇಲೆ ದೆವ್ವ ಇದೆ ಅಂತ ಹೇಳಿ ಮನೆಯಲ್ಲಿ ಗುರುಜಿಯನ್ನು ಕರೆಸಿರ್ತಾರೆ ರಚನಾ ಎಲ್ಲರೂ ಕೂಡ. ಇನ್ನು ಗುರೂಜಿ ಮನೆಯೊಳಗೆ ಬರ್ತಾನೆ. ಮನೆಯೊಳಗೆ ಬಂದು, ಬೊಮ್ಮಾಲಿ ಹೌದು ಇಲ್ಲಿ ದೆವ್ವ ಇದೆ, ಇಲ್ಲೇ ಇದೆ, ನಂಗೆ ಗೊತ್ತಿದೆ ಯಾರ ಮೇಲೆ ಇದೆ ಅಂತ ಹೇಳಿ ನಾನು ಇವಾಗ ಕಂಡು ಹಿಡಿತೇನೆ ಅಂತ ಹೇಳಿ ಭಾಮಿನಿ ಹತ್ರ ಹೋಗಿ ಭಾಮಿನಿಯನ್ನು ಸ್ಮೆಲ್ ಮಾಡ್ತಾನೆ ಗುರೂಜಿ. ಆಗ ಭಾಮಿನಿ ಹೇಳ್ತಾಳೆ, ನನ್ನ ಮೇಲೆ ದೆವ್ವ ಇಲ್ಲ ಇಲ್ಲ ಅಂತ ಹೇಳ್ತಾಳೆ. ಆಗ ಭಾಮಿನಿ ಗಂಡ ಹೇಳ್ತಾನೆ, ಗುರೂಜಿ ಸರಿಯಾಗಿ ನೋಡಿ ಗುರೂಜಿ ಅಂತ ಹೇಳ್ತಾನೆ. ಇನ್ನು ಗುರೂಜಿ ಕನಕಾಂಬರಿ ಹತ್ರ ಹೋಗ್ತಾಳೆ. ಕನಕಾಂಬರಿ ಹತ್ರ ಹೋಗಿ ಅಂತ ಹೇಳ್ತಾನೆ, ಹೌದು ಇಲ್ಲೆಲ್ಲೋ ಸ್ಮೆಲ್ ಬರ್ತಾ ಇದೆ ಅಂತ ಹೇಳಿ ಇನ್ನು ದೇವಿ ಹತ್ರ ಹೋಗ್ತಾನೆ. ದೇವಿ ಹತ್ರ ಹೋದಾಗ ಅವನು ಹೇಳ್ತಾನೆ, ಇಲ್ಲೇ ಇದೆ ಆತ್ಮ, ಇವಳ ಮೈ ಮೇಲೆ ಇದೆ ಆತ್ಮ, ದೆವ್ವ ಇದೆ ಇವಳ ಮೈ ಮೇಲೆ ಅಂತ ಹೇಳ್ತಾನೆ. ಆಗ ದೇವಿ ಹೇಳ್ತಾಳೆ, ಅಯ್ಯೋ ಗುರುಜಿ ನೀವು ಸುಮ್ಮನೆ ಇರಿ, ನನ್ನ ಮೈ ಮೇಲೆ ಏನು ದೆವ್ವ ಏನೂ ಇಲ್ಲ, ಏನೂ ಇಲ್ಲ, ನಾನು ಕರೆಕ್ಟಾಗೇ ಇದ್ದೇನೆ, ನನಗೆ ಯಾವ ದೆವ್ವನೂ ನನ್ನ ಮೈ ಮೇಲೆ ಇಲ್ಲ ಅಂತ ಹೇಳ್ತಾಳೆ. ಆಗ ಜೀವ ಹೇಳ್ತಾನೆ, ಹೌದು ಗುರುಜಿ ದೇವಿ ಹೇಳ್ತಿರೋದು ಸತ್ಯ, ಅವಳ ಮೈ ಮೇಲೆ ಯಾವ ಆತ್ಮನೂ ಇಲ್ಲ, ಪೀಡೆ ಪಿಚಾಚಿ ಏನೂ ಇಲ್ಲ, ಅವಳ ಹಾವ ಭಾವ ಅವಳ ವರ್ತನೆ ಎಲ್ಲ ಮೊದಲಿನ ಥರನೇ ಇದೆ, ಅದರಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಹಾಗಿರುವಾಗ ಅವಳ ಮೈ ಮೇಲೆ ದೆವ್ವ ಇದೆ ಅಂತ ಹೇಗೆ ಹೇಳ್ತೀರಾ ನೀವು ಅಂತ ಹೇಳ್ತಾನೆ. ಆಗ ಗುರುಜಿ ಹೇಳ್ತಾನೆ, ಇಲ್ಲ ಇವಳ ಮೈ ಮೇಲೆ ದೆವ್ವ ಇದೆ, ನಾನು ಅದನ್ನು ನಿಮಗೆ ತೋರಿಸ್ಬೇಕಲ್ಲ, ಒಂದು ನಿಮಿಷ ಅಂತ ಹೇಳಿ ಒಂದು ಮಾಯಾಜಲನ ತಂದು ರಚನಾ ಮತ್ತು ಬಾಲನ್ ಕರೀತಾನೆ. ಅವರಿಬ್ಬರು ಕೈ ಮೇಲೆ ಹಾಕ್ತಾನೆ. ಆವಾಗ ಹೇಳ್ತಾನೆ, ಏನಾದರೂ ನಿಮ್ಗೆ ಆಗ್ತಿದೆಯಾ ಅಂತ ಕೇಳ್ತಾನೆ. ಆಗ ರಚನಾ ಬಾಲ ಹೇಳ್ತಾರೆ, ನಮಗೆ ಏನೂ ಆಗ್ತಾ ಇಲ್ಲ ಅಂತ ಹೇಳ್ತಾನೆ. ಇನ್ನು ಅದೇ ಜಲನ ತೆಗೆದು ದೇವಿ ಮುಖದ ಮೇಲೆ ಹಾಕ್ತಾನೆ. ಆಗ ದೇವಿ ಏನಾಗ್ತದೆ ಅಂತ ಕೇಳ್ತಾನೆ. ಆವಾಗ ದೇವಿ ಉರಿತಿದೆ ಉರಿತಿದೆ ಅಂತ ಹೇಳಿ ಗೊಬ್ಬೆನೇ ಹಾಕ್ತಾಳೆ. ಅಯ್ಯೋ ಮೈ ಉರಿತಿದೆ, ಅಯ್ಯೋ ಮೈ ಉರಿತಿದೆ ಅಂತ ಹೇಳ್ತಾಳೆ. ಆಗ ಗುರೂಜಿ ಹೇಳ್ತಾರೆ, ನೋಡಿದ್ರಾ ದೆವ್ವ ಇದೆ ಇವಳ ಮೈ ಮೇಲೆ, ಅದಕ್ಕೆ ಉರಿತಿದೆ, ಅವರಿಬ್ರಿಗೆ ಹಾಕಿದೆ, ಆದರೆ ಅವರಿಬ್ರಿಗೆ ಏನೂ ಆಗಲಿಲ್ಲ, ಅಂದರೆ ಅವರಿಬ್ಬರ ಮೈ ಮೇಲೆ ದೆವ್ವ ಇಲ್ಲ, ಇವಳಿಗೆ ಹಾಕಿದೆ, ಇವಳಿಗೆ ಮೈ ಉರಿತಿದೆ, ಅಂದರೆ ಇವಳ ಮೇಲೆ ದೆವ್ವ ಇದೆ, ನೋಡಿದ್ರಾ ಬೊಮ್ಮಾಲಿ ನಾನು ನಿನ್ನನ್ನು ಬಿಡಲ್ಲ, ಇವತ್ತು ನಿನಗೊಂದು ಗತಿ ಕಾಣಿಸ್ತೇನೆ ಅಂತ ಹೇಳ್ತಾ ಇರ್ತಾನೆ ಗುರೂಜಿ. ಇನ್ನು ಈ ಕಡೆ ರಚನಾ ಮತ್ತು ಬಾಲ ನಗರ್ತಾನೆ ಇರ್ತಾನೆ. ಇನ್ನು ರಚನಾ ಎಣಿಸ್ತಾಳೆ ಫ್ಲ್ಯಾಶ್ ಬ್ಯಾಕ್. ಆ ಫ್ಲ್ಯಾಶ್ ಬ್ಯಾಕಲ್ಲಿ ಅವಳು ಕೈಗೆ, ಬಾಲ ಮತ್ತು ರಚನ ಕೈಗೆ ಇಬ್ಬರು ತೆಂಗಿನೆಣ್ಣೆನ ಹಚ್ಕೊಂಡಿರ್ತಾರೆ. ಯಾಕಂದರೆ ಗುರೂಜಿ ಮಾಯಜಲ ತಂದು ಹಾಕಿದಾಗ ಕೈ ಉರಿಬಾರ್ದಂತ ಹೇಳಿ ಅವ್ರು ಮೊದಲೇ ಎರಡೂ ಕೈಗಳಿಗೆ ತೆಂಗಿನೆಣ್ಣೆನ ಹಚ್ಕೊಂಡಿರ್ತಾರೆ. ಇನ್ನು ಈ ಕಡೆ ರಾಣ ಒಬ್ಬರಿಗೆ 5 ಲಕ್ಷ ಕೊಡ್ತಾನೆ. ಕೊಟ್ಟು ಹೇಳ್ತಾನೆ, ನನ್ನ ಹತ್ರ ಈಗ ಸದ್ಯಕ್ಕೆ ಇಷ್ಟೇ ಇರೋದು ಅಂತ ಹೇಳ್ತಾನೆ. ಆಗ ಅವನು ಹೇಳ್ತಾನೆ, ಅಲ್ಲ ನೀವು ಕೊಡಬೇಕಾಗಿರೋದು 40 ಲಕ್ಷ, 5 ಲಕ್ಷ ಕೊಟ್ಟರೆ ಹೇಗೆ, ನೋಡು ನಮ್ಮ ಬಾಸ್ ಎಷ್ಟು ಸ್ಟ್ರಿಕ್ಟ್ ಅಂತ ನಿಂಗೆ ಗೊತ್ತಿದೆ ಅಲ್ವಾ ರಾಣ, ನೋಡು ಉಳಿದ ಅಮೌಂಟನ್ನು ಆದಷ್ಟು ಬೇಗ ಕೊಡು, ಇಲ್ಲದಿದ್ರೆ ನಮ್ಮ ಬಾಸ್ ಬಿಡಲ್ಲ, ನಿಂಗೂ ಚೆನ್ನಾಗಿ ಗೊತ್ತಿದೆ ಅಲ್ವಾ ಅಂತ ಹೇಳ್ತಾರೆ. ಆವಾಗ ರಾಣ ಹೇಳ್ತಾನೆ, ಹೌದು ಗೊತ್ತಿದೆ ಸರ್, ಆದರೆ ಏನು ಮಾಡಲಿ, ನಂತರ ಹಣ ಇದ್ದರೆ ನಾನು ನಿಮ್ಗೆ ಕೊಡ್ತಿದ್ದೆ ಅಲ್ವಾ, ನೋಡಿ ನಾನು ನಿಮ್ಮ ಜೊತೆ ತುಂಬ ವರ್ಷದಿಂದ ವ್ಯವಹಾರ ಮಾಡ್ತಾನೆ ಇದ್ದೇನೆ, ಹೇಗಾದರೂ ಮಾಡಿ ನಂಗೆ ಸ್ವಲ್ಪ ಟೈಮ್ ಕೊಡಿ, ಅಷ್ಟರೊಳಗೆ ನಾನು ಎಲ್ಲ ಹಣನ ನಿಮಗೆ ಕೊಟ್ಟುಬಿಡ್ತೇನೆ ಅಂತ ಹೇಳ್ತಾನೆ. ಇನ್ನು ಅದನ್ನು ಕಪಿಲ್ ನೋಡ್ತಾ ಇರ್ತಾನೆ. ಕಪಿಲ್ ಹೇಳ್ತಾನೆ, ಇವನು ಯಾರ ಜೊತೆ ಮಾತಾಡ್ತಿದ್ದಾನೆ, ಅವ್ನು ನೋಡಿದರೆ ರಾಣಂಗೆ ಆವಾಜ್ ಆಗ್ತಿದ್ದಾನೆ, ಹೋಗಿ ಕೇಳಲ್ಲ ಏನಾಯಿತು ಅಂತ ಹೇಳಿ ಯೋಚನೆ ಮಾಡ್ತಾನೆ. ಮತ್ತೆ ನೆನಪಾಗುತ್ತೆ, ರಾಣ ಅವನಿಗೆ ಹೇಳಿದ್ದಾನ, ಬೇಡ ನಾನೇ ಕೇಳಬೇಕು, ಅವನೇ ಅನುಭವಿಸ್ಲಿ, ಬೇಕಾದರೆ ಏನು ಬೇಕಾದರೂ ಮಾಡ್ಕೊಂಡು ಹೋಗಲಿ ಅವನು ಅಂತ ಹೇಳಿ ಸುಮ್ಮನೆ ಇರ್ತಾನೆ. ಇನ್ನು ಅವನು ಫೋನ್ ನೋಡ್ತಾ ಇರುವಾಗ ನಿಧಿ ನಂಬರ್ ಇರುತ್ತೆ. ಆವಾಗ ಅಂದ್ಕೊಳ್ತಾನೆ, ನಿಧಿಗೊಂದು ಕಾಲ್ ಮಾಡೋಣ ಅಂತ ಹೇಳಿ. ಇನ್ನು ನಿಧಿ ಕಾಲ್ ಮಾಡ್ತಾನೆ. ಕಾಲ್ ಮಾಡಿದಾಗ ನಿಧಿ ಯೋಚನೆ ಮಾಡ್ತಾಳೆ, ಇದೇನು ಕಪಿ ನಂಬರಿಂದ ಕಾಲ್ ಬರ್ತಿದೆ, ಓ ಅಕ್ಕ ಏನಾದರೂ ಕಾಲ್ ಮಾಡಿದ್ಲು ಇರಬೇಕು ಅಂತ ಹೇಳ್ಕೊಂಡು ಹಲೋ ಅಂತ ಹೇಳ್ತಾನೆ. ಆಗ ಕಪಿಲ್ ಹೇಳ್ತಾನೆ, ಹಲೋ ಅಂತ ಹೇಳ್ತಾನೆ. ಅದಕ್ಕೆ ನಿಧಿ ಹೇಳ್ತಾಳೆ, ನೀನಾ, ಏನು ಕಪಿ ನಂಗೆ ಕಾಲ್ ಮಾಡಿದ್ಯಾ, ಕಪಿ ಅವತ್ತು ಕಪಿಗಳಿಗೆ ಕಾಲ್ ಮಾಡಬೇಕು, ಅದನ್ನು ಬಿಟ್ಟು ನಂಗೆ ಯಾಕೆ ಕಾಲ್ ಮಾಡಿದ್ಯಾ ನೀನು ಅಂತ ಹೇಳ್ತಾನೆ. ಆವಾಗ ಕಪಿಲ್ ಹೇಳ್ತಾನೆ, ಓ ನೀನಾ, ನಂಗೆ ಗೊತ್ತಿರಲಿಲ್ಲ, ನಾನು ಯಾರ್ದಿದು ಅನ್ನೋನ್ ನಂಬರ್ ಅಂತ ಹೇಳಿ ಕಾಲ್ ಮಾಡಿದೆ ಅಷ್ಟೇ, ನಂಗೆ ನೀನಂತ ಗೊತ್ತಿದ್ರೆ ಕಾಲೇ ಮಾಡ್ತಿರ್ಲಿಲ್ಲ ಅಂತ ಹೇಳ್ತಾಳೆ. ಆವಾಗ ನಿಧಿ ಹೇಳ್ತಾಳೆ, ಓ ಹೌದಲ್ವಾ, ಈಗ ಗೊತ್ತಾಯ್ತಲ್ವಾ ನಾನೇ ಅಂತ, ಹಾಗಾದರೆ ಕಾಲ್ ಕಟ್ ಮಾಡು ಅಂತ ಹೇಳಿ ಫೋನ್ ಕಟ್ ಮಾಡಿ ಇಡ್ತಾಳೆ. ಇನ್ನು ಕಪಿಲ್ ಹೇಳ್ತಾನೆ, ಬಾ ಇಷ್ಟು ಜಂಬ ಇವಳಿಗೆ, ಆದರೂ ಪರವಾಗಿಲ್ಲ ಸ್ವೀಟಾಗಿ ಮಾತಾಡ್ತಾಳೆ ಇವಳು ಅಂತ ಹೇಳ್ತಾನೆ. ಇನ್ನು ಈ ಕಡೆ ದೇವಿಗೆ ಹೇಳ್ತಾನೆ, ಗುರುಜಿ ಇವಳ ಮೇಲೆ ದೆವ್ವ ಇದೆ, ಹೌದು ಇವಳ ಮೇಲೆ ಆತ್ಮ ಇದೆ, ಅದಕ್ಕೆ ಇವಳಿಗೆ ಮೈಯೆಲ್ಲ ಉರಿತಾ ಇದೆ, ಆತ್ಮ ನಾನು ಸರಿ ಮಾಡ್ತೇನೆ, ಆತ್ಮಗೊಂದು ಗತಿ ಕಾಣಿಸ್ತೇನೆ ಅಂತ ಹೇಳಿ ದೇವಿನ ಕೆಳಗಡೆ ಕೂತ್ಕೊಳಿಸ್ತಾನೆ. ಕೆಳಗಡೆ ಕೂತ್ಕೊಂಡು ಹೇಳ್ತಾ ಇರ್ತಾನೆ, ಯಾರು ನೀನು, ಹೇಳು ಹೇಳು, ಯಾರು ನೀನು, ಯಾಕೆ ಇಲ್ಲಿಗೆ ಬಂದಿದ್ಯಾ, ಈ ಸಣ್ಣ ಹುಡುಗಿ ಮೇಲೆ ಯಾಕಿದ್ಯಾ, ಹದಿಹರೆಯದ ಹುಡುಗಿ ಇವಳ ಮೇಲೆ ನೀನು ಯಾಕಿದ್ಯಾ, ಹೇಳು ಹೇಳು ಅಂತ ಹೇಳ್ತಾ ಇರ್ತಾನೆ. ಆಗ ಜೀವ ಹೇಳ್ತಾನೆ,
ಹಾಗೇನು ಇಲ್ಲ, ಅವಳ ಮೇಲೆ ಏನೂ ಇಲ್ಲ, ನೀವು ಸುಮ್ಮನೆ ಹೇಳಬೇಡಿ ಅಂತ ಹೇಳ್ತಾನೆ. ಆಗ ಭಾಮಿನಿ ಹೇಳ್ತಾಳೆ, ಯಾಕೆ ಸಂಜೀವ ಹಾಗೆ ಹೇಳ್ತಿದ್ಯಾ, ಅವಳಿನ ಮದುವೆ ಆಗಬೇಕಾದವಳು, ಏನಾದರೂ ಅವಳ ಮೈ ಮೇಲೆ ದೆವ್ವ ಇದೆ ಅಂತ ಗೊತ್ತಾದರೆ ಏನು ಗತಿ, ಅವಳನ್ನು ಯಾರು ಮದುವೆ ಆಗ್ತಾರೆ, ಮೊದಲು ಗುರೂಜಿ ಅವ್ರ ಮಂತ್ರ ಉಪಯೋಗಿಸಿ ದೆವ್ವನ ಓಡಿಸ್ಲಿ ಮನೆಯಿಂದ ಅಂತ ಹೇಳ್ತಾ ಇರ್ತಾಳೆ. ಇನ್ನು ಈ ಕಡೆ ರಾಣ ಮತ್ತೆ ಕಪಿಲ್ ಬರ್ತಾನೆ. ಬಂದಾಗ ರಾಣ ಹೇಳ್ತಾನೆ, ಏನಾಗ್ತಿದೆ ಇಲ್ಲಿ, ದೇವಿನ ಯಾಕೆ ಕೂತ್ಕೊಳ್ಸಿದ್ದೀರಾ, ಇವ್ರು ಯಾರು ಅಂತ ಕೇಳ್ತಾನೆ. ಆಗ ಭಾಮಿನಿ ಹೇಳ್ತಾಳೆ, ಅಯ್ಯೋ ರಾಣ, ದೇವಿ ಮೈ ಮೇಲೆ ದೆವ್ವ ಇದೆ ಕಣೋ, ಅದಕ್ಕೆ ಆತ್ಮ ಬಿಡಿಸೋಕೆ ಗುರುಜಿ ಬಂದಿದ್ದಾರೆ ಅಂತ ಹೇಳ್ತಾರೆ. ಆಗ ರಾಣ ಹೇಳ್ತಾನೆ, ಏನು ದೆವ್ವನ, ನಿಮ್ಗೇನು ತಲೆ ಕೆಟ್ಟಿದ್ಯಾ, ಅಲ್ಲ ಬ್ರೋ ನಿಂಗೆ ಅಷ್ಟು ಗೊತ್ತಾಗಲ್ವಾ, ಮನೆಯವ್ರಿಗೇನು ಗೊತ್ತಾಗಲ್ಲ, ಆದರೆ ನೀನು ಈ ರೀತಿ ಮಾಡ್ತಿದ್ಯಲ್ಲ ಅಂತ ಹೇಳ್ಕೊಂಡು ಸಂಜೀವನಿಗೆ ಹೇಳ್ತಾನೆ. ಆಗ ಜೀವ ಹೇಳ್ತಾನೆ, ನಾನು ಹೇಳಿದೆ ಆದರೆ ಇವ್ರು ಕೇಳ್ತಿಲ್ಲ ಅಂತ ಹೇಳ್ತಾನೆ. ಆಗ ಭಾಮಿನಿ ಹೇಳ್ತಾಳೆ, ನೋಡ್ರಾಣ, ಇದು ದೆವ್ವ ಅಷ್ಟು ಸುಲಭವಾಗಿ ಹೋಗಲ್ಲ, ಮೊದಲು ಮೈ ಮೇಲಿದ್ದ ದೆವ್ವ ಹೋಗಬೇಕು, ನಮ್ಮ ಹುಡುಗಿಗೆ ಒಳ್ಳೇದಾಗಬೇಕು ಅಂತ ಹೇಳ್ತಾನೆ. ಇನ್ನು ಗುರೂಜಿ ದೇವಿಗೆ ಸರಿಯಾಗಿ ಬೇವಿನ ಸೊಪ್ಪಲ್ಲಿ ಸರಿ ಹೊಡಿತಾನೆ, ಹೋಗು ಹೋಗು ಅಂತ ಹೇಳ್ತಾನೆ. ಆಗ ದೇವಿ ಹೇಳ್ತಾಳೆ, ಅಯ್ಯೋ ನನ್ನ ಮೈ ಮೇಲೆ ಏನೂ ಇಲ್ಲ, ಯಾವ ಭೂತನೂ ಇಲ್ಲ, ಏನೂ ಇಲ್ಲ, ನೀವು ಸುಮ್ಮನೆ ಇದ್ಬಿಡಿ ಅಂತ ಹೇಳ್ತಾಳೆ. ಆದರೆ ಗುರೂಜಿ ಕೇಳ್ತಾನೆ ಇಲ್ಲ, ಸರಿಯಾಗಿ ಸೊಪ್ಪಲ್ಲಿ ಹೊಡಿತಾ ಇರ್ತಾನೆ. ಓ ಹೌದಾ, ನಿನ್ನ ಮೈ ಮೇಲೆ ಏನೂ ಇಲ್ವಾ, ಇವಾಗ ತೋರಿಸ್ತೇನೆ ನಿನ್ನ ಮೈ ಮೇಲೆ ದೆವ್ವ ಇದೆ ಅನ್ನೋದನ್ನು ಅಂತ ಹೇಳಿ, ಹೇ ದೆವ್ವ ಅಂತ ಹೇಳ್ತಾನೆ. ಆವಾಗ ತನ್ನಷ್ಟಕ್ಕೆ ದೀಪ ಉರಿತದೆ. ಆವಾಗ ಗುರೂಜಿಗೆ ಶಾಕ್ ಆಗುತ್ತೆ, ಅದೆಲ್ಲ ರಚನೆ ಮಾಡಿಸಿರ್ತಾಳೆ, ಮನೆಯವರೆಲ್ರಿಗೂ ಶಾಕ್ ಆಗುತ್ತೆ. ಆವಾಗ ದೇವಿ ಯೋಚನೆ ಮಾಡ್ತಾಳೆ, ಅಯ್ಯೋ ಇವನೇ ನಂಗೆ ಇಷ್ಟು ಸಲ ಬೇವಿನ ಸೊಪ್ಪಲ್ಲಿ ಹೊಡಿತಿದ್ದಾನೆ, ನನಗೇನಾದರೂ ಜಾಸ್ತಿ ಏನಾದರೂ ಹೊಡೆದ್ರೆ ನನಗೇನಾದರೂ ಆಗ್ಬೋದೇನು ಅಂತ ಹೇಳ್ತಾ ಇರ್ತಾಳೆ. ಇನ್ನು ಗುರೂಜಿ ಹೇಳ್ತಾನೆ, ಓ ನಂಗೆ ದೆವ್ವ ಮಾತಾಡ್ತಾ ಇದೆ, ನೀನು ಏನೋ ತಪ್ಪು ಮಾಡಿದ್ಯಂತೆ, ಈ ಮನೆಯವರಿಂದ ಆ ತಪ್ಪನ್ನು ಮುಚ್ಚಿಟ್ಟಿದ್ಯಂತೆ, ಅದಕ್ಕೆಂತೆ ದೆವ್ವ ಬಂದಿರೋದು, ಮೊದಲು ಹೇಳು ನೀನು ಏನು ತಪ್ಪು ಮಾಡಿದ್ಯಾ, ಹೇಳು ಹೇಳು ಅಂತ ಹೇಳ್ತಾ ಇರ್ತಾನೆ. ಆಗ ದೇವಿ ಎಣಿಸ್ಕೊಳ್ತಾಳೆ, ಅಯ್ಯೋ ನನ್ನ ಮಾಧುರಿನ ಕೊಲೆ ಮಾಡಿದ್ದೇನಾದರೂ ಗೊತ್ತಾಯ್ತಾ, ಹೌದಾ, ಹಾಗಾದರೆ ಮಾಧುರಿ ಆತ್ಮನೇ ಬಂದಿದ್ದ, ಅಯ್ಯೋ ನಾನು ಏನು ಮಾಡಲಿ ಹೇಳ್ಕೊಂಡು, ಇಲ್ಲ ನಾನು ಯಾವ ತಪ್ಪು ಮಾಡಲಿಲ್ಲ, ನಾನು ಹಿಂಗೆ ಹೇಳ್ತಿದ್ದೇನಲ್ಲ, ಯಾವ ತಪ್ಪು ನಾನು ಮಾಡಲಿಲ್ಲ, ನನ್ನನ್ನು ಬಿಟ್ಬಿಡಿ ಅಂತ ಹೇಳ್ತಾಳೆ. ಆಗ ಗುರೂಜಿ ಹೇಳ್ತಾನೆ, ಇಲ್ಲ ನೀನು ಯಾವುದೋ ತಪ್ಪು ಮಾಡಿದ್ಯಾ, ಹೇಳು, ಒಪ್ಕೋ ಅಂತ ಹೇಳಿ ಸರಿಯಾಗಿ ಬೇವಿನ ಸೊಪ್ಪಲ್ಲಿ ಅವಳಿಗೆ ಹೊಡಿತಾನೆ ಇರ್ತಾನೆ. ಇನ್ನು ಅವಳು ಮನೆಯೆಲ್ಲ ಸುತ್ತ ಬರ್ತಾ ಇರ್ತಾಳೆ, ಆದರೂ ಬಿಡೋದೇ ಇಲ್ಲ, ಗುರೂಜಿ ಹೊಡಿತಾನೆ ಇರ್ತಾನೆ. ಇನ್ನು ಅವಳಿಗೆ ಸಾಕಾಗಿ ಕೆಳಗೆ ಕೂತ್ಕೊಂಡು ಬಿಡ್ತಾಳೆ. ಅವಳು ಎಣಿಸ್ತಾ ಇರ್ತಾಳೆ, ಅಲ್ಲ ಇವ್ರು ಹೊಡೆಯೋದು ನೋಡ್ತಾ ಇದ್ದರೆ ನಾನು ಎಲ್ಲ ಸತೆ ಹೇಳಿಬಿಡ್ತೇನೇನೋ, ಇಲ್ಲ ಏನಾದರೂ ಪ್ಲ್ಯಾನ್ ಮಾಡಬೇಕು ಅಂತ ಹೇಳಿ ಮೂರ್ಛೆ ತಪ್ಪಿದವ್ರ ಥರ ಆ್ಯಕ್ಟ್ ಮಾಡಿ ಅಲ್ಲೇ ಕೆಳಗೆ ಬಿದ್ದುಬಿಡ್ತಾಳೆ. ಆವಾಗ ಗುರೂಜಿ ಹೇಳ್ತಾರೆ, ಓ ಅಂದರೆ ದೆವ್ವ ಹೋಗಿದೆ, ಈಗ ಏನೂ ಇಲ್ಲ, ಇನ್ನಿವಳು ಸರಿಯಾಗಿದ್ದಾಳೆ, ನೀವೇನು ಹೆದರಬೇಡಿ, ದೆವ್ವ ಇವಳನ್ನು ಬಿಟ್ಟು ಹೋಗಿದೆ, ಇನ್ನೆಲ್ಲ ನಾನು ನೋಡ್ಕೊಳ್ತೇನೆ ಅಂತ ಹೇಳಿ ನಾಟಕ ಮಾಡ್ತಾನೇ ಇರ್ತಾನೆ. ಹೌದು, ಇಷ್ಟೊತ್ತು ಇವಳ ಮೈ ಮೇಲೆ ದೆವ್ವ ಇತ್ತು, ಇವಾಗ ನನ್ನನ್ನು ನೋಡಿ ಭಯಪಟ್ಟು ಹೋಗಿದೆ, ಹೌದು ಎಲ್ಲ ಸರಿಯಾಗಿದೆ, ಇನ್ನೂ ಈ ಹುಡುಗಿ ಮೈ ಮೇಲೆ ದೆವ್ವ ಬರಲ್ಲ, ನಾನು ಅದನ್ನು ಓಡಿಸಿಬಿಟ್ಟೆ, ಇನ್ನೇನು ಹೆದರಬೇಡಿ ನೀವು, ಇನ್ನೇನೂ ಆಗಲ್ಲ ಅಂತ ಹೇಳ್ತಾ ಇರ್ತಾನೆ. ಇನ್ನು ರಚನಾ ಬಾಲ ಇಬ್ಬರು ನೆಗಡ್ತಾನೇ ಇರ್ತಾರೆ. ಇಲ್ಲಿಗೆ ಈ ವಿಡಿಯೋ ಮುಗಿಯುತ್ತೆ. ನಮ್ಮ ಕ್ಯೂರಿಯಸ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.